ಮಾತಿ ಬೇಕು. ಸರ್ಕಾರದ ಯಾರೇ ಬರಲಿ ನಾವು ಕೇಳೋದು ಒಂದೇ. ಈಗ ಏನ್ ಕೇಳ್ಬೇಕು? ಏನ್ ಕೇಳ್ಬೇಕು? ಕಾಯ ಮಾತಿ. ಕಾಯ ಮಾತಿ ಮಾಡೋವರೆಗೆ ನಾವು ಇಲ್ಲಿ ಕದಲೋದಿಲ್ಲ. ನಮ್ಮ ಲಾಠಿ ವಿಚಾರ ಮಾಡ್ಲಿ, ಪೊಲೀಸರು ಬೂಟ್ ಬರ್ಲಿ, ನಾವೆಲ್ಲಕ್ಕೂ ತಯಾರಿದೀವಿ ಅನ್ನೋದು ನೀವು ಮೆಸೇಜ್ ಕೊಡ್ಬೇಕು. ಅದಕ್ಕೆ ನಾವು ನಮ್ಮನ್ನ ಮಾತಾಡಿಸ್ಲಿಕ್ಕೆ, ಮನವಿ ಸ್ವೀಕಾರ ಮಾಡ್ಲಿಕ್ಕೆ ಯಾರೇ ಸಚಿವರು ಬರ್ಲಿ ಅಥವಾ ಸರ್ಕಾರದ ಯಾವುದೇ ಪ್ರತಿನಿಧಿ ಬರ್ಲಿ, ನಾವು ಕೇಳಬೇಕಾಗಿರೋದು ಒಂದೇ ವಿಷಯ, ಅದು ಕಾಯ ಮಾತಿ. ಕರೆಕ್ಟಾ? ಕಾಯ ಮಾತಿ ಬೇಕು, ಕಾಯ ಮಾತಿ ಬೇಕು. ಇದು ಒಂದೇ ಕೇಳೋದು, ನಾವೇನು ಕೇಳೋದಿಲ್ಲ. ಅದಕ್ಕೆ ನೀವು ತಯಾರಿರ್ಬೇಕು. ನೀವು ಎಷ್ಟು ಗಟ್ಟಿಯಾಗಿ ಕೂಡ್ತೀರಿ ನವ ಕರ್ನಾಟಕ ಅಷ್ಟು ಗಟ್ಟಿಯಾಗಿ ನಿಮ್ ಜೊತೆ ನಿಲ್ಲಕ್ಕೆ ಸಾಧ್ಯ ಅದ. ನೀವು ಇನ್ನೊಂದು ತಲೆ ಇಟ್ಕೊಳ್ರಿ, ಏನ್ರಿ ನಾವು 500 ಜನ ಇದ್ದೀವಿ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಉಳಿದವ್ರು ಬಂದಿಲ್ಲ, ಅದೇನ್ ಬೇಕಾಗಿಲ್ಲ. ನಾವು 100 ಜನ ಇರ್ಲಿಕ್ಕಿಲ್ಲಿ, ಗಟ್ಟಿಯಾಗಿ ಕೊಡೋರು 100 ಜನ ಇದ್ರೆ ಸಾಕು. ನಮ್ ಬೇಡಿಕೆನ ಈಡೇರಿಸುವಂತ ಶಕ್ತಿ ಈ ನವ ಕರ್ನಾಟಕ ಇದೆ ಅನ್ನೋದು ನಿಮ್ಗೆ ಖಾತ್ರಿ ಕೊಡ್ತೀವಿ. ಅದಕ್ಕೆ ನೀವೆಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ಯಾರು ಶಾಸಕರು, ಸಚಿವರು, ವಿರೋಧ ಪಕ್ಷದವರು ನಿಮ್ಗೆ ಯಾರು ಪರಿಚಯ ಇದ್ದಾರೋ, ಮಾತಾಡೋ ನಿಮ್ಗೆ ಕ್ಲೋಸ್ ಇದ್ದಾರೋ ನೀವು ಮಾತಾಡಿಸಿ ನಮ್ದು ಹಿಂಗೆ ಕೂತಿದ್ದೀವಿ ಅಂತೇಳಿ ನೀವು ಕರ್ಸ್ಕೋಬೇಕು.